ಯಾಕೆ ಇನ್ನೂ ಕಂಪ್ಲೇಂಟ್ ದೊಡ್ಡವರು ಸೀದಾ ಹೋಗ್ಬೇಕಾಯ್ತು ಪೊಲೀಸ್ ಸ್ಟೇಷನ್ಗೆ, ಕರ್ಕೊಂಡು ಹೋಗ್ಬೇಕಾಯ್ತು ವಾಪಸ್ ಪೊಲೀಸ್ ಅವ್ರನ್ನ, ಕೇಸ್ ಹಾಕ್ಬೇಕಾಯ್ತು, ಒಳಗೆ ತೊಳ್ಬೇಕಾಯ್ತು ಅವ್ರನ್ನ. ನಾನು ಊರು ಬಿಡ್ತಾ ಇದ್ದೀನಿ, ಬದನೆಕಾಯಿ ಕೊಟ್ಟು ಯಾವ ಮಗನ್ ಯಾವ ಸ್ಟಾರ್ ಎದುರ್ಕೋಬೇಕು, ಯಾವ ನೀನು ಇವನು ಬೈದ್ಬಿಟ್ರು ಅಂದ್ರೆ ದಂಡಿ ಕೊಟ್ಕೊಳ್ತಾವನ್ನ. ಒಂದು ಹೆಣ್ಮಕ್ಳು ರೇಪ್ ಆಗಿದ್ರೆ ಕೂತ್ಕೊಳ್ಳಿ ದಂಡಿ. ಸುಮ್ಮನೆ ಕಿತ್ತವ್ರು ಪಬ್ಲಿಸಿಟಿ ಸ್ಟಂಟ್ಗಳು ಕೊಡ್ತಾರಲ್ಲ ಸ್ವಲ್ಪ ಜನ, ಅವ್ರು ಮಾತಾಡಕ್ಕೆ ಹೇಳ್ರಿ ವಿಷಯದ ಬಗ್ಗೆ, ತಾಕತ್ತಿಲ್ಲ ಅಂತ ಅವ್ರಿಗೆ. ಪ್ರಥಮ್ಗೆ ಸಡನ್ ಆಗಿ ಮೀಟರ್ ಬಂತ, ನೀನು ಕಿಲಾಡಿನ ರಜತ್ ಸವಾಲ್. ಅದೇನೋ ಟೂಲ್ಸ್ ತೆಗೆದ್ರಂತೆ ಇಟ್ರಂತೆ ಅವನಿಗೆ, ಅಲ್ಲೇ ಮಾತಾಡ್ಬೇಕಾಗಿದ್ದು ಅವನು ಕಿಲಾಡಿ ಆಗಿದ್ದ. ನೀನು ಮೀಟರ್ ಇಲ್ದಿರೋ ಪ್ರಥಮ್ ಸಡನ್ ಆಗಿ ಮೀಟರ್ ಬಂದ್ಬಿಡ್ತಾ. ಇದೆಲ್ಲ ಪ್ರಥಮ್ ಪಬ್ಲಿಸಿಟಿ ಸ್ಟಂಟ್. ಪ್ರಥಮ್ ಬಗ್ಗೆ ಮಾತನಾಡೋದೇ ವೇಸ್ಟ್ ರೇ. ಅವನ ಬಗ್ಗೆ ಮಾತಾಡ್ಬಿಟ್ಟು ಬಿಡ್ರಿ, ಸುಮ್ಮನೆ ವೇಸ್ಟ್. ಅವನ ಬಗ್ಗೆ ಮಾತಾಡ್ಕೊಂಡು ಇಂಥ ಕೆಲಸಗಳೇ ಮಾಡ್ಕೊಂಡ್ ಬಂದ್ಬಿಟ್ಟ ಅವನು. ಬಿಗ್ ಬಾಸ್ ಇಂದನೂ ನಾವು ನೋಡ್ಕೊಂಡ್ ಬಂದಿದ್ದೀವಿ. ರಜತ್ ಗರಂ ಆಗೋಕೆ ಇದೇ ಕಾರಣ ನೋಡಿ. ಅವರೇ ನಿಂತ್ಕೊಂಡು ಮಾಡಿಸ್ತವ್ರಂತೆ, 2000 ಪೇಜ್ಗಳಿಂದ ಬರ್ತಾ ಇದಂತೆ ಕಮೆಂಟ್ಸು. ಪ್ರಥಮ್ ಅವರು ನಟ ದರ್ಶನ್ ವಿರುದ್ಧ ಹಲವಾರು ಗಂಭೀರವಾದಂತಹ ಆರೋಪಗಳನ್ನ ಮಾಡಿ ಫಿಲಿಂ ಚೇಂಬರ್ ಮುಂದೆ ಧರಣಿಯನ್ನ ಸಹ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಪ್ರಥಮ್ ಅವರಿಗೆ ರೌಡಿ ಗ್ಯಾಂಗ್ನಿಂದ ಜೀವ ಬೆದರಿಕೆ ಹಾಕಲಾಗಿದ್ದು, ಅದರ ಹಿಂದೆ ದರ್ಶನ್ ಹಾಗೆ ಅವರ ಫ್ಯಾನ್ಸ್ನ ಕೈವಾಡ ಇದೆ ಅಂತ ಪ್ರಥಮ್ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಿದ್ದಾರೆ. ಇನ್ನು ಇದೀಗ ಪ್ರಥಮ್ ವಿರುದ್ಧ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೆ ದರ್ಶನ್ ಅವರ ಅಭಿಮಾನಿಯಾದಂತಹ ರಜತ್ ಕಿಶನ್ ಗರಂ ಆಗಿ ಮಾತನಾಡಿದ್ದಾರೆ. ಪ್ರಥಮ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನ ಸಹ ನಡೆಸಿದ್ದಾರೆ. ನಾವು ಪ್ರಥಮ್ನ ನೋಡ್ಕೊಂಡೇ ಬಂದಿದ್ದೀವಿ, ಇದೆಲ್ಲ ನಮಗೆ ಹೊಸದೇನೂ ಅಲ್ಲ. ಈಗ ಧರಣಿಗೆ ಕೂತಿರೋದು ಸಹ ಒಳ್ಳೇದೇ, ಅದನ್ನ ಮುಂದುವರಿಸಲಿ. ಇನ್ನು ಏನೇನ್ ಡ್ರಾಮಾ ಇರುತ್ತೆ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಈಗ ಈ ವಿಷಯಕ್ಕೆ ಧರಣಿ ಮಾಡ್ತಿರುವಂತಹ ಪ್ರಥಮ್ ಹೋಗಿ ಧರ್ಮಸ್ಥಳದ ವಿಚಾರಕ್ಕೆ ಧರಣಿ ಕೂರ್ಲಿ ನೋಡೋಣ ಅಂತ ಸವಾಲನ್ನ ಸಹ ಹಾಕಿದ್ದಾರೆ. ಇವಾಗ ಈ ವಿಷಯಕ್ಕೆ ಧರಣಿ ಕೂತ್ಕೊಂತಾರವನು, ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳಿ ಧರಣಿ ಆ ವಿಷಯಕ್ಕೆ. ಏನು ಸರ್, ಕೂತ್ಕೊಳ್ಳಿ ವಿಷಯಕ್ಕೆ. ಯಾಕೆ ಒಂದು ಹೆಣ್ಮಗಳು ರೇಪ್ ಆಗಿದ್ದಾಗ ಆ ವಿಷಯದ ಬಗ್ಗೆ ಒಂದು ದಿವಸ ಇವ್ನು ಮಾತಾಡೇ ಇಲ್ಲ, ಒಂದು ದಿವಸ ಧ್ವನಿನೇ ಎತ್ತಿಲ್ಲ. ಅದಕ್ಕೆ ಕೂತ್ಕೊಳ್ಳಿ ಧರಣಿ. ಇವನಿಗೆ ಬೈದ್ಬಿಟ್ರು ಅಂದ್ರೆ ಧರಣಿ ಕೂತ್ಕೊಂತವನ್ನ. ಒಂದು ಹೆಣ್ಮಕ್ಳು ರೇಪ್ ಆಗಿದ್ದಾಗ ಕೂತ್ಕೊಳ್ಳಿ ಧರಣಿ. ಇನ್ನು ಆ ಹೆಣ್ಮಗು ಬಗ್ಗೆ ಯಾಕೆ ಒಂದು ದಿನಾನು ಸಹ ಪ್ರಥಮ್ ಮಾತನಾಡೇ ಇಲ್ಲ ಅಂತ ರಜತ್ ಪ್ರಶ್ನೆಯನ್ನ ಸಹ ಕೇಳ್ತಿದ್ದಾರೆ. ರಮ್ಯಾ ಮೇಡಮ್ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡೋನಲ್ಲ. ವೈಯಕ್ತಿಕವಾಗಿ ಅವರು ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಇನ್ನು ಈ ಕೇಸ್ ಕೋರ್ಟ್ನಲ್ಲಿದ್ದಾಗ ಅದರ ಬಗ್ಗೆ ಮಾತನಾಡೋದು ಸಹ ತಪ್ಪಾಗುತ್ತೆ, ಅದು ಕಾನೂನಿಗೆ ವಿರುದ್ಧವಾಗಿ ಸಹ ಇದೆ. ಅವರು ಯಾಕೆ ಮಾತನಾಡ್ತಿದ್ದಾರೋ ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಪ್ರಥಮ್ ಮಾಡ್ತಾ ಇರೋದು ಮಾತ್ರ ಪಬ್ಲಿಸಿಟಿಗೋಸ್ಕರ ಅಷ್ಟೇ ಅಂತ ರಜತ್ ಅವರು ಹೇಳಿದ್ದಾರೆ. ಅಲ್ಲೇನಾಯ್ತು, ಅದೇನು ಮತ್ತೊಂದಾಯ್ತು ಮಗ್ದೊಂದಾಯ್ತು ನನಗೆ ಗೊತ್ತಿಲ್ಲ. ಅದೇನೋ ಟೂಲ್ಸ್ ತೆಗೆದ್ರಂತೆ ಇಟ್ರಂತೆ ಅವನಿಗೆ, ಅಲ್ಲೇ ಮಾತಾಡ್ಬೇಕಾಗಿದ್ದು ಅವನು ಕಿಲಾಡಿ ಆಗಿದ್ದ, ಅಲ್ಲೇ ಮಾತಾಡಬೇಕಾಗಿತ್ತು. ಸರಿ, ಅಲ್ಲಿ ಭಯ ಆಯ್ತಾ, ಸೀದಾ ಹೋಗ್ಬೇಕಾಯ್ತು ಪೊಲೀಸ್ ಸ್ಟೇಷನ್ಗೆ, ಕರ್ಕೊಂಡು ಹೋಗ್ಬೇಕಾಯ್ತು ವಾಪಸ್ ಪೊಲೀಸ್ ಅವ್ರನ್ನ, ಕೇಸ್ ಹಾಕ್ಬೇಕಾಯ್ತು, ಒಳಗೆ ತೊಳ್ಬೇಕಾಯ್ತು ಅವ್ರನ್ನ. ಪ್ರಥಮ್ಗೆ ಏನೋ ಒಂದು ಟೂಲ್ಸ್ ತೆಗೆದ್ರು ಅಂದ್ರಲ್ಲ, ಅವನು ಕಿಲಾಡಿ ಆಗಿದ್ರೆ ಅಲ್ಲೇ ಮಾತನಾಡಬೇಕಾಗಿತ್ತು. ಅಲ್ಲೂ ಸಹ ಭಯ ಆಗಿದ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿತ್ತು. ಪೊಲೀಸ್ನ ಕರ್ಕೊಂಡು ಹೋಗಿ ಅವ್ರ ಮೇಲೆ ಕೇಸನ್ನ ಹಾಕಿಸಿ ಒಳಗೆ ಹಾಕಬೇಕಾಗಿತ್ತು. ಆದರೆ 4 ದಿನ ಸುಮ್ಮನಿದ್ದು ನಂತರ ಇದ್ದಕ್ಕಿದ್ದಂತೆ ಇವನಿಗೆ ಮೀಟರ್ ಬಂದ್ಬಿಡ್ತಾ ಅಂತ ಹೇಳಿದ್ದಾರೆ. ಪ್ರಥಮ್ ಏನೋ ಅವರೇ ನಿಂತು ಮಾಡಿಸ್ತಾರಂತೆ, 2000 ಪೇಜ್ಗಳಂತೆ ಅಂತೆಲ್ಲ ಹೇಳ್ತಾನೆ. ಪ್ರಥಮ್ ಈ ರೀತಿ ಮಾಡಿದ್ರೆ ಜನ ಬೈದೇ ಇರ್ತಾರಾ? ಇದನ್ನ ಕೇಳಿದ್ರೆ ನನಗೂ ಸಹ ಕೋಪ ಬರ್ತಿದೆ. ಪ್ರಥಮ್ ಈ ರೀತಿ ಎಲ್ಲ ಮಾತನಾಡಬಾರ್ದು, ತಪ್ಪು ಇದೆಲ್ಲ, ಪಬ್ಲಿಸಿಟಿ ಸ್ಟಂಟ್. ಅವನ ಬಗ್ಗೆ ಮಾತನಾಡೋದೇ ವೇಸ್ಟ್ ಬಿಡಿ ಅಂತ ಕೂಡ ಹೇಳಿದ್ದಾರೆ. ಇವನು ಈ ಥರ ಮಾತಾಡಿದ್ರೆ ಜನ ಬೈದೇ ಬೈತಾರಲ್ವಾ, ನಮಗೆ ಕೋಪ ಬರ್ತಾ ಇದೆ. ಇಂಡಸ್ಟ್ರಿ ಅವರಾಗಿದ್ದು ಯಾಕೆ ಮಾತಾಡ್ಬೇಕು ಈ ಥರ? ಮಾತಾಡಬಾರ್ದು ಸರ್, ತಪ್ಪು. ಇಟ್ಸ್ ಪ್ಯೂರ್ ಪಬ್ಲಿಸಿಟಿ ಸ್ಟಂಟ್ ಅಷ್ಟೇ ಸರ್. ಅವನ ಬಗ್ಗೆ ಮಾತಾಡೋದೇ ವೇಸ್ಟ್ ಬಿಡಿ. ರಮ್ಯಾ ಮೇಡಮ್ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ನನಗಂತೂ ಇಲ್ಲ. ಕೆಲವೊಂದು ಸೈಕೋಗಳು, ಹಲ್ಕ ನನ್ನ ಮಕ್ಕಳು ಈ ರೀತಿ ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕಿದಾಗ ಬೇರೆ ನಟರಿಗೆ ತೊಂದರೆ ಮಾಡ್ತಿದೆ ಅನ್ಸುತ್ತೆ. ಈಗ ಅಭಿಮಾನಿಗಳು ಯಾರು ಸಹ ಈ ರೀತಿಯಾದಂತಹ ಕೆಟ್ಟಾಗಿ ಕಾಮೆಂಟ್ ಹಾಕಿ ಅಭಿಮಾನವನ್ನ ತೋರಿಸ್ಕೊಳ್ಳೋದಿಲ್ಲ. ನಾನು ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಇಬ್ಬರಿಗೂ ಸಹ ಅಭಿಮಾನಿ. ಹಾಗಿದ್ದಾಗ ನಾವು ಬೇರೆ ನಟರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ತಪ್ಪಾಗುತ್ತೆ. ರಮ್ಯಾ ಮೇಡಮ್ ಹೇಳಿದಂತೆ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪಾದ್ರೆ ಇವ್ರು ಮಾಡಿರೋದು ಸಹ ತಪ್ಪೇ ಅಲ್ವಾ? ಒಬ್ಬ ಹಿರಿಯ ನಟಿ ಬಗ್ಗೆ ಅಸಹ್ಯವಾಗಿ ಮಾತನಾಡಿದಾಗ ಅದನ್ನ ಅಭಿಮಾನ ಅಂತ ಕರೆಯೋದಕ್ಕೆ ಯಾವ ರೀತಿ ಸಾಧ್ಯ? ಇದರಿಂದ ದರ್ಶನ್ ಸರ್ಗೆ ಎಫೆಕ್ಟ್ ಆಗ್ತಾ ಇದೆ. ನಾನು ಬಿಗ್ ಬಾಸ್ ನಲ್ಲಿದ್ದಾಗ ನನ್ನ ಎಕ್ಸ್ ಹುಡುಗಿ ಫೋಟೋಗಳು ಸಹ ಆಚೆ ಬಂದಿದ್ವು. ಅದು ಯಾವ ಪುಣ್ಯಾತ್ಮ ಇದನ್ನೆಲ್ಲ ಮಾಡ್ತಾನೋ ಗೊತ್ತಿಲ್ಲ. ಅವರಿಗೆಲ್ಲ ಮಾಡೋಕೆ ಕೆಲಸ ಇರಲ್ಲ. ಈಗ 50-100 ರೂಪಾಯಿಗೆಲ್ಲ ಇಂಟರ್ನೆಟ್ ಸಿಗುತ್ತೆ, ಅದಕ್ಕೆ ಏನೇನೋ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂತ ರಜತ್ ಅವರು ಪ್ರಥಮ್ ವಿರುದ್ಧ ಗರಂ ಆಗಿದ್ದಾರೆ.